ಮುಂಬೈನ ಬಾಂದ್ರಾದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಈ ಘಟನೆ ಬಾಲಿವುಡ್ ಅನ್ನೇ ಶೇಕ್ ಮಾಡಿದೆ. ಸೈಫ್ ಅಲಿ ಖಾನ್ ಕೊಲೆಗೆ ನಡೆದಿತ್ತ ಯತ್ನ ಅನ್ನುವಂತಹ ಪ್ರಶ್ನೆ ಅನುಮಾನ. ಸೈಫ್ ಅಲಿ ಖಾನ್ಗೆ 6 ಬಾರಿ ಚಾಕುವಿನಿಂದ ಇರಿಯಲಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ 2.5 ಗಂಟೆಗಳ ಕಾಲ ಆಪರೇಷನ್ ಅನ್ನು ಮಾಡಲಾಗಿದೆ. 3 ಇಂಚಿನ ಚೂರಿಯನ್ನ ಹೊರತೆಗೆದಿದ್ದಾರೆ ವೈದ್ಯರು ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ. ಮಕ್ಕಳೊಂದಿಗೆ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಪತ್ನಿ ಕರೀನಾ. ತಂದೆಯನ್ನ ನೋಡ್ಲಿಕ್ಕೆ ಓಡೋಡಿ ಬಂದಿದ್ದಾರೆ ಪುತ್ರಿ ಸಾರಾ ಅಲಿ ಖಾನ್. ಸೈಫ್ ಅಲಿ ಖಾನ್ ಕೊಲೆಗೆ ಹತ್ಯೆಗೆ ಯತ್ನ ಆಗಿತ್ತಾ ಅಂಥೇಳಿ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ, ಕಳ್ಳತನಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಘಟನೆ ಆಗಿದೆ ಅಂಥೇಳಿ. ಬಟ್ ಬೇರೆಯದ್ದೇ ರೀತಿಯ ಆಂಗಲ್ ಅನ್ನು ಕೂಡ ಕೊಡಲಾಗ್ತಾ ಇದೆ. ಸೈಫ್ ಅಲಿ ಖಾನ್ಗೆ ಚಾಕು ಇರಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂದ್ರಾದ ಸೈಫ್ ಬಂಗಲೆಯಲ್ಲಿ ಪೊಲೀಸರಿಂದ ಶೋಧ ಮುಂದುವರೆದಿದೆ. ಡಾಗ್ ಸ್ಕ್ವಾಡ್, FSL ಟೀಮ್ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇದೆ. ಮನೆಯ ಇಂಚಿಂಚನ್ನು ಕೂಡ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಮನೆಯ ಗಾರ್ಡ್ಗಳ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವ್ಯಕ್ತಿ ಒಳ ಹೋಗಿರುವ ಬಗ್ಗೆ CCTVಯಲ್ಲಿ ಕುರುಹಿಲ್ಲ. ಹಾಗಾದ್ರೆ ಅವರು ಹೇಗೆ ಎಂಟ್ರಿ ಕೊಟ್ಟರು? ಅವರ ಉದ್ದೇಶ ಏನಾಗಿತ್ತು? ಎಷ್ಟು ದಿನಗಳಿಂದ ಈ ಕೃತ್ಯಕ್ಕಾಗಿ ಸಂಚನ ಹೂಡಿದ್ರು? ಅವರ ಉದ್ದೇಶ ಬರೀ ಕಳ್ಳತನವಾಗಿತ್ತಾ ಅಥವಾ ಸೈಫ್ ಅಲಿ ಖಾನ್ ಅವರನ್ನು ಹತ್ಯೆ ಮಾಡುವಂತಹ ಉದ್ದೇಶದಿಂದ ಆತ ಎಂಟ್ರಿ ಕೊಟ್ಟಿದ್ನಾ? ಇವೆಲ್ಲವೂ ಕೂಡ ಈ ಘಟನೆಯ ಸುತ್ತ ನಿರ್ಮಾಣವಾಗಿರುವಂತಹ ಪ್ರಶ್ನೆಗಳು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಘಟನೆಯನ್ನ ಗಮನಿಸ್ತಾ ಇದ್ರೆ ಸಾಕಷ್ಟು ಪ್ರಶ್ನೆಗಳು, ಅನುಮಾನಗಳು ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಸಲ್ಮಾನ್ ಖಾನ್ ಅವರಿಗೆ ಸಹಾಯ ಮಾಡ್ತಾ ಇದ್ರು ಅನ್ನುವಂತಹ ಕಾರಣಕ್ಕೆ ಬಾಬಾ ಸಿದ್ದಿಕಿ ಹತ್ಯೆ ಆಗಿರುತ್ತೆ. 1998ರ ಕೃಷ್ಣಮೃಗ ಭೇಟೆಯ ವಿಚಾರದಲ್ಲಿ ಸೈಫ್ ಅಲಿ ಖಾನ್ ಹೆಸರು ಕೂಡ ಮುಂಚೂಣಿಗೆ ಬಂದಿತ್ತು. ಅವರು ಕೂಡ ಆರೋಪಿಯಾಗಿದ್ರು. ಆ ಕಾರಣಕ್ಕೇನಾದರೂ ಅಟ್ಯಾಕ್ ಆಗಿದೆಯಾ? ಆ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಏನಾದರೂ ಸಾಕ್ತಾ ಇದೆಯಾ? ಹೇಗೆ ಅಂತ ಹೇಳಿ ಶಬೀರ್ ಇದು? ಪ್ರೇಮ್, ನೋಡಿ, ಪೊಲೀಸರು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಈಗ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ಇದು ಆರಂಭದಲ್ಲಿ ಕಳ್ಳತನದ ಪ್ರಕರಣ ಅಂತ ಹೇಳಲಾಗ್ತಾ ಇತ್ತು. ಕಳ್ಳ ಬಂದು ಒಳಗಡೆ ಕದಿಲಿಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಸಿಗಾಕೊಂಡ. ಈ ಸಂದರ್ಭದಲ್ಲಿ ಪ್ರತಿರೋಧವನ್ನು ಒಡ್ಲಿಕ್ಕೆ ಸೈಫ್ ಅಲಿ ಖಾನ್ ಅವ್ರ ಮೇಲೆ ಚಾಕು ದಾಳಿಯನ್ನು ಮಾಡ್ದ ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿತ್ತು. ಆದರೆ ಈ ಒಂದು ಮಾಹಿತಿ ಇದೆಲ್ಲ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಯಾಕೆ ಅಂದರೆ ಪೊಲೀಸರು CCTV ಫುಟೇಜನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಳ್ಳರು ಒಂದು ವೇಳೆ ಮನೆಯ ಒಳಗಡೆ ಬರೋದಾಗಿದ್ದರೆ ಆ ಫುಟೇಜ್ CCTVಯಲ್ಲಿ ರೆಕಾರ್ಡ್ ಆಗಬೇಕಾಗಿತ್ತು. ಆ ರೀತಿಯಾದಂಥ ಯಾವುದೇ ಫುಟೇಜ್ಗಳು ಕೂಡ ಲಭ್ಯ ಆಗಿಲ್ಲ. ಹಾಗಾದರೆ ಕಳ್ಳ ಬಂದು ಯಾವಾಗ ಮನೆ ಒಳಗೆ ಸೇರ್ಕೊಂಡ ಅನ್ನುವಂತಹ ಮೂಲಭೂತ ಪ್ರಶ್ನೆ ಎದ್ಕೊಳ್ಳುತ್ತೆ. ಹೀಗಾಗಿ ಮನೆಯ ಸಿಬ್ಬಂದಿಯೇ ಏನಾದರೂ ಸಹಾಯ ಮಾಡಿರ್ಬೋದಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಪೊಲೀಸರಿಗೆ ಕಾಡ್ತಾ ಇರುವಂಥದ್ದು. ಹೀಗಾಗಿ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ 3 ಸಿಬ್ಬಂದಿಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಈಗ ಮುಂಬೈ ಪೊಲೀಸರು ಮಾಡಿರುವಂಥದ್ದು. ಸದ್ಯಕ್ಕೆ ಅವರ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಮುಖ್ಯವಾಗಿ ಆ 3 ಸಿಬ್ಬಂದಿಗಳ ಫೋನ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರು ಯಾರಿಗೆ ಫೋನ್ ಮಾಡಿದ್ದಾರೆ, ಅವ್ರಿಗೆ ಬಂದಂಥ ಮೆಸೇಜ್ಗಳೇನು, ಮತ್ತು ಅವ್ರು ಯಾರ್ಯಾರ ಜೊತೆಗೆ ನಿರಂತರವಾದಂಥ ಸಂಪರ್ಕದಲ್ಲಿದ್ದರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈ ಒಂದು ಮಾಹಿತಿಯಲ್ಲಿ ಅದು ಏನಾದರೂ ಲೀಡ್ ಸಿಗುತ್ತಾ, ಅಥವಾ ಮನೇಲಿ ಇದ್ಕೊಂಡೇ ಯಾರಾದರೂ ಹೊರಗಿನವರಿಗೆ ಸಹಾಯ ಮಾಡಿದ್ರಾ, ಅಥವಾ ಸೈಫ್ ಅಲಿ ಖಾನ್ ಅವರು ಮನೆಯಲ್ಲಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆಗುಂತಕನನ್ನ ಮನೆಯ ಒಳಗಡೆ ಕರೆಸ್ಕೊಂಡು ಬಚ್ಚಿಡುವಂಥ ಕೆಲಸ ಏನಾದರೂ ಆಗಿತ್ತಾ ಅನ್ನುವಂಥದ್ದು ಈಗ ಅನುಮಾನದ ವಿಷಯ ಆಗಿರುವಂಥದ್ದು. ಇದ್ರ ಜೊತೆಗೆ ನೀವು ಹೇಳಿದಂತೆ ಕೃಷ್ಣಮೃಗದ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಹಿಂದೆ ಅವರು ಆರೋಪಿಯಾಗಿದ್ದರು. ಹೀಗಾಗಿ ಬಾಬಾ ಸಿದ್ದಿಕಿ ಅವರ ಹತ್ಯೆ ಆಗಿದೆ. ಇದ್ರ ಜೊತೆಗೆ ಸಲ್ಮಾನ್ ಖಾನ್ಗೆ ನಿರಂತರವಾದಂಥ ಜೀವ ಬೆದರಿಕೆಗಳು ಬರ್ತಿದ್ವು. ಅದರ ಭಾಗವಾಗಿ ಈಗ ಸೈಫ್ ಅಲಿ ಖಾನ್ ಅವರ ಮೇಲೆ ಕೊಲೆಗೆ ಏನೋ ಒಂದು ಪ್ರಯತ್ನ ಏನಾದರೂ ನಡೆದಿದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಅನುಮಾನಗಳಿರುವಂಥದ್ದು. ಹೀಗಾಗಿ ಒಂದು ಕಳ್ಳತನದ ಆಯಾಮ, ಮತ್ತೊಂದು ಅಂಡರ್ ವರ್ಲ್ಡ್ ಸಂಬಂಧ ಏನಾದರೂ ಇದೆಯಾ ಅನ್ನುವಂಥದ್ದು, ಮತ್ತೊಂದು ಜೊತೆಗೆ ಹಣವನ್ನು ಕದಿಲಿಕ್ಕೆ ಅಥವಾ ಆ ರೀತಿಯಾಗಿ ಆ ಮನೆಯವರೇ ಸಹಾಯವನ್ನು ಪಡ್ಕೊಂಡು ಯಾರಾದರೂ ಹೊರಗಡೆಯಿಂದ ಏನಾದರೂ ಪ್ರಯತ್ನಗಳು ನಡೆದಿದ್ದಾವ ಅನ್ನುವಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಈಗ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮುಂದಿನ ಹಂತದಲ್ಲಿ ಈ ಒಂದು ಘಟನೆ ಹೇಗಾಯಿತು ಮತ್ತು ಇದಕ್ಕೆ ಯಾರ ಬೆಂಬಲ ಅಥವಾ ಸಹಾಯ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಲಿದೆ. ಪ್ರೇಮ್.